ಹೆಸರು ಸಂತೋಷ್. ನಾನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಆ ಯೂಟ್ಯೂಬ್ ಚಾನಲ್ ನೇಮ್ ಬಂದ್ಬಿಟ್ಟು ಅಚ್ಚು ದಿ ಗೋಸ್ಟ್ ಹಂಟರ್. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಾನು ಈ ಚಾನಲ್ ಓಪನ್ ಮಾಡಿದ್ದೇನಕ್ಕೆ ಅಂದರೆ ಗೋಸ್ಟ್ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಅಂದರೆ ದೆವ್ವ ಇದೆಯಾ ಇಲ್ವಾ, ಇದುವರೆಗೂ ನಾನು ನೋಡಲಿಲ್ಲ. ನಾನು ದೆವ್ವ ನೋಡಬೇಕು ಅಂತ ಆಸೆ, ಬಟ್ ಆ ನಿರ್ಧಾರ ನಾನು ಇದುವರೆಗೂ ತೊಗೊಳ್ಳಿಲ್ಲ. ಇನ್ನು ಮುಂದೇನೂ ತೊಗೊಳ್ಳೋದು ಇಲ್ಲ. ಆದರೆ ದೆವ್ವದ ಕತೆ ಅಂದರೆ ನಂಗೆ ತುಂಬ ಇಷ್ಟ. ಯಾರೇ ಆಗಿರಲಿ ದೆವ್ವದ ಕತೆ ಹೇಳಿದ್ರೆ ಹೋಗಿ ಪಕ್ಕದಲ್ಲಿ ಕುತ್ಕೊಬಿಡ್ತಾಯಿದ್ದೆ. ಫುಲ್ ಕತೆ ಹೇಳೋ ಗಂಟೆ ಬಿಡ್ತಾಯಿದ್ದಿಲ್ಲ. ಆಮೇಲೆ ದೆವ್ವದ ಕತೆ ಮುಗಿದ್ಮೇಲೆ ಒಬ್ಬನೇ ಅಂತೂ ಹೋಗ್ತಾ ಇದ್ದಿಲ್ಲ, ಒಬ್ಬನೇ ಮಲ್ಕೊಳ್ತಾನೂ ಇದ್ದಿಲ್ಲ. ಅಯ್ಯೋ, ಫುಲ್ ಕಾಟ ಕೊಟ್ಬಿಟ್ಟಿದ್ದೀನಿ. ಯಾರಾದ್ರೂ ಜೊತೆಲಿದ್ರೇ ಮಲಗ್ತಾ ಇದ್ದಿದ್ದು. ಅವ್ರು ಬೈಯೋರು, ಏನು ಕತೆ ಮಾತ್ರ ಇಂಟ್ರೆಸ್ಟಾಗಿ ಕೇಳ್ತೀಯಾ, ಮತ್ತು ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ಜೊತೇಲಿ ಯಾರಾದರೂ ಒಬ್ಬರು ಬರಬೇಕು ಅಂತ. ಏನು ಮಾಡಲಿ, ಕತೆ ಕೇಳಿ ಕೇಳಿ ದೆವ್ವ ಅಂದ್ರೆ ಭಯ ಆಗ್ಬಿಟ್ಟೈತೆ. ಅದಕ್ಕೋಸ್ಕರನೇ ಇವಾಗ ಯಾರಿಗಾದ್ರೂ ದೆವ್ವದ್ದು ನಿಜವಾಗ್ಲೂ ನಡೆದಿರೋ ಘಟನೆಗಳು ತುಂಬ ಇರುತ್ತೆ. ಅವ್ರ ಎಕ್ಸ್ಪೀರಿಯನ್ಸ್ ಏನು ಅಂತ ನಾನು ತಿಳ್ಕೋಬೇಕು, ಮತ್ತು ಆ ಸ್ಟೋರೀಸ್ ಏನು ಅಂತ ಹೇಳಿದ್ರೆ ನನಗೂ ಖುಷಿನೇ. ಯಾಕಂದರೆ ಫಸ್ಟೇ ದೆವ್ವದ ಕತೆ ಅಂದರೆ ಇಷ್ಟ. ಇನ್ನೊಂದೇನು ಅಂತ ಹೇಳಿದ್ರೆ, ನಾನಿರೋ ರೂಮಲ್ಲಿ ಬರೀ ದೆವ್ವದ ಸ್ಟೋರಿ ಮತ್ತು ದೆವ್ವದ ಮೂವಿ ಮತ್ತು ಏನೇನು ನಡೀತಿದೆ ಅದೇ ಜಾಸ್ತಿ ನೋಡೋದು. ಅಂದರೆ ಎಲ್ಲರೂ ಬೈತಾರೆ ನನ್ನ, ಏನು ಬ್ರೋ ನೀವು ಬರೀ ದೆವ್ವದ್ದೇ ನೋಡ್ತಾ ಇರ್ತೀರಾ, ನಿಮಗೇನು ಅನಿಸಲ್ವಾ, ಅದೆಲ್ಲ ನಂಬ್ತೀರಾ, ಅದೆಲ್ಲ ನಂಬೇಡಿ, ಅದೆಲ್ಲ ಇಲ್ಲ ಸುಳ್ಳು ಅದು ಇದು ಅಂತ ಹೇಳ್ತಾರೆ. ಆದರೆ ನಾನು ನೋಡೋ ವೀಡಿಯೋಗಳೆಲ್ಲ ನೋಡ್ತಿದ್ರೆ ದೆವ್ವಗಳು ನಿಜವಾಗ್ಲೂ ಇದೆ ಅಂತ ಅನಿಸುತ್ತೆ. ಆದರೆ ಇದುವರೆಗೂ ಹೇಳ್ತಾಯಿದ್ದೀನಿ, ನಿಜ, ಇದುವರೆಗೂ ನಾನು ನೋಡಲೇ ಇಲ್ಲ ದೆವ್ವ. ಆದರೆ ತುಂಬ ಭಯ ಆಗುತ್ತೆ ಅದ್ರ ಬಗ್ಗೆ ನೆನೆಸ್ಕೊಂಡ್ರೆ. ದಯವಿಟ್ಟು ಸ್ನೇಹಿತರೆ, ನಾನು ಇಮೇಲ್ ಐ ಡಿ ಕೊಡ್ತೀನಿ, ಇನ್ಸ್ಟಾಗ್ರಾಮ್ ಐ ಡಿ ಹೇಳ್ತೀನಿ. ನಿಮಗೆ ನಡೆದಿರೋ ನಿಜವಾಗ್ಲೂ ದೆವ್ವದ ಕತೆನ ನೀವು ಇನ್ಸ್ಟಾಗ್ರಾಮಲ್ಲಿ ವಾಯ್ಸ್ ರೆಕಾರ್ಡಾಗಿ ಕಳಿಸ್ಬೋದು, ಇಲ್ಲ ಇಮೇಲ್ ಐ ಡಿಯಲ್ಲಿ ಬಂದ್ಬಿಟ್ಟು PDF ಸೆಂಡ್ ಮಾಡ್ಬೋದು. ನಾನು ನಿಮ್ಮ ಕತೆ ಏನಿದೆ ಅದನ್ನು ನಾನು ಯೂಟ್ಯೂಬಲ್ಲಿ ಖಂಡಿತವಾಗ್ಲೂ ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ. ನನ್ನ ಇಮೇಲ್ ಐ ಡಿ ಬಂದ್ಬಿಟ್ಟು santuachu143@gmail.com santuacchu143@gmail.com. ಮತ್ತು ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಬಂದ್ಬಿಟ್ಟು ಸಂತು ಅಚ್ಚು. ದಯವಿಟ್ಟು ನಿಮ್ಗೆ ಯಾವುದಾದ್ರೂ ನಿಜವಾಗ್ಲೂ ನಡೆದ ದೆವ್ವದ ಕತೆ, ಅಥವಾ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ ಯಾರಾದರೂ ಹೇಳಿರ್ತಾರೆ, ಅಜ್ಜಿ ಅವರೆಲ್ಲ, ಓಕೆನಾ, ಆ ಸ್ಟೋರಿ ನಡೆದಿರೋ ಸ್ಟೋರಿ ನಾನು ಅಪ್ಲೋಡ್ ಮಾಡ್ತೀನಿ. ನನ್ನ ಇಮೇಲ್ ಐ ಡಿಗೆ ನೀವು PDF ಆಗಿ ಸೆಂಡ್ ಮಾಡ್ಬೋದು, ಇಲ್ಲ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿಗೆ ಬಂದ್ಬಿಟ್ಟು ವಾಯ್ಸ್ ರೆಕಾರ್ಡಾಗಿ ಸೆಂಡ್ ಮಾಡ್ಬೋದು. ಖಂಡಿತವಾಗ್ಲೂ ನೀವು ಹೇಳೋ ಸ್ಟೋರಿನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಬಟನ್ನ ಪ್ರೆಸ್ ಮಾಡಿ. ಆ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ, ಆಗ ಫುಲ್ ಎಪಿಸೋಡ್ನ ನೀವು ನೋಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಲವ್ ಯು ಆಲ್, ಬಾಯ್.